ಸರ್ ಹೇಳಿ, ಚಾಮರಾಜಪೇಟೆಯಲ್ಲಿ ಹಾಂ ಸರ್. ರಜತ್ ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಯಾವ ವಿಷಯ ಕೊಟ್ಟಿದ್ದೀರಿ, ಏನ್ ಕತೆ? ಸರ್, ಇದು ನನಗೆ ರಜತ್ ಅವರು ಪರಿಚಯನೇ ಇಲ್ಲ. ಅಂದರೆ ಅವರು ಬಿಗ್ ಬಾಸ್ ಅಲ್ಲಿ ಇದ್ರು ಅನ್ನೋದೊಂದು ಅಷ್ಟೇ ಗೊತ್ತಿತ್ತು. ಒಂದಿನ ಏನು ಮಾಡ್ತಾರೆ, ನನಗೆ ಕಾಲ್ ಬರುತ್ತೆ. ಅಂದರೆ ಆಲ್ರೆಡಿ ನಾನು ಯಾರಿಂದನೋ ಅವ್ರ ನಂಬರ್ ಇಸ್ಕೊಂಡು ನನ್ನ ಮೊಬೈಲಲ್ಲಿ ಸೇವ್ ಆಗಿರುತ್ತೆ. ಅಂದರೆ ಒಂದು ದಿವಸಕ್ಕೂ ಅವ್ರ ಜೊತೆ ನಾನು ಮಾತಾಡೋದಿರೋದಿಲ್ಲ, ನೇರವಾಗಿ ಫೇಸ್ ಟು ಫೇಸ್ ಮೀಟು ಆಗಿರೋದಿಲ್ಲ. ಒಂದಿನ ಕಾಲ್ ಮಾಡಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಲು ನೀವೇ ಓಪನಿಂಗ್ ಸೆರೆಮನಿ ಮಾಡಬೇಕು, ಅದಕ್ಕೆ ಸುದೀಪ್ ಅವ್ರದ್ದು ಫಸ್ಟ್ ವಿಡಿಯೋ ಇಂಟರ್ವ್ಯೂ ಮಾಡಿದ್ದೀನಿ, ಆದರೂ ಅವ್ರದ್ದು ಓಡೋದಿಲ್ಲ, ನೀವು ವೈರಲ್ ಸ್ಟಾರು, ನಿಮ್ಮದೇ ಓಡೋದು, ಅದರಿಂದ ನೀವೇ ಬೋಣಿ ಮಾಡಬೇಕು. ನಂದು ಚಿಕ್ಕಲ್ಸಂದ್ರಲ್ಲಿ ಮಸಾಲಾ ರೆಸ್ಟೋರೆಂಟ್ ಹತ್ರ ನಂದು ಸ್ಟುಡಿಯೋ ಇದೆ, ನಂದು ಓನು, ಅದು ಆಫೀಸ್ ಓಪನಿಂಗ್ ಸೆರೆಮನಿ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ನೀವೇ ಓಪನ್ ಮಾಡಬೇಕು ಅಂತ ಕರೆಸ್ಕೊಂಡು ಅವರು ಒಳ್ಳೆ ರೀತಿಲಿ ಮಾಡಿರೋದನ್ನ ತಿರ್ಚಿ, ಅಂದರೆ ಅವ್ರು ಏನೇನು ಕೇಳಿದ್ರು ಸಾಕ್ಷಿ ಎಲ್ಲ ನಾನು ಒದಗಿಸಿದ್ರು ಅವ್ರೇನ್ ಮಾಡಿದ್ದಾರೆ ಎಲ್ಲ ತಿರ್ಚಿ ಕೆಟ್ಟದಾಗಿ ನನಗೆ ಮಾಡಿರ್ತಾರೆ. ಅಂದರೆ ತುಂಬ ಬಯ್ಯ ಥರದ್ದು ಮಧ್ಯೆ ಆ್ಯಡ್ ಮಾಡಿ ಆ ಥರ ಒಂದು 4 ಜನ ಒಂದು 2 ಕ್ಯಾಮ್ರಾ 2 ಮೊಬೈಲಲ್ಲಿ ಶೂಟ್ ಮಾಡಿರ್ತಾರೆ. ಆದರೆ ಅವರು ಎಡಿಟ್ ಮಾಡಿ ಹಾಕೋದ್ರ ರೀತಿ ಬಂದು ತುಂಬ ವಲ್ಗರ್ ಆಗಿ, ಇವ್ರು ಹೇಳಿದ್ರಲ್ಲ ಸೊಂಟದ ಕೆಳಗಡೆ ಮಾತುಗಳೆಲ್ಲ ಇವ್ರು ಬೈದಿರೋದನ್ನ ಮಧ್ಯೆ ಆ್ಯಡ್ ಮಾಡಿ ಒಂಥರ ತುಂಬ ಕೆಟ್ಟದಾಗಿ ಪ್ರಚೋದನೆ ಥರ ಮಾಡಿರ್ತಾರೆ. ಆದರೂ ನಾನು ಅದಕ್ಕೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರ್ತೀನಿ. ಅದಾಗ್ತಿದಂಗೆ ಒಂದು ಫಂಕ್ಷನ್ ಅಲ್ಲಿ ಇಬ್ರು ಒಂದೇ ವೇದಿಕೆ ಹಂಚ್ಕೊಳ್ತೀವಿ. ಆ ಟೈಮಲ್ಲಿ ನಾನು ವೇದಿಕೆಗೆ ಮೇಲ್ ಹೋದಾಗ ಎಲ್ಲ ಹರ್ಷ 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 ಅಂತ ಖುಷಿಗೆ ನನ್ನ ಕೂಗ್ತಾರೆ, ಅಂದ್ರೆ ಫ್ಯಾನ್ ತರ ಕೂಗ್ತಾರೆ. ಅದು ಕೆಟ್ಟ ರೀತಿಲಲ್ಲ, ಒಳ್ಳೆ ರೀತಿಲಿ. ಇವ್ರು ಅದಕ್ಕೆ ಅಲ್ಲಿ ಮೈಕ್ ಎತ್ಕೊಂಡು ಬಿಡ್ರೋ, ಆಗ್ಲೇ ಎಲ್ಲ ಫುಲ್ ರೋಸ್ಟ್ ಆಗ್ಬಿಟ್ಟವನೆ, ಇನ್ನೂ ಎಷ್ಟು ರೋಸ್ಟ್ ಮಾಡ್ತಿರೋ ಬಿಡ್ರು ಅಂತ ಒಂದು ಕೇವಲವಾಗಿ ಮೈಕ್ ಎತ್ಕೊಂಡು ಮಾತಾಡ್ತಾರೆ. ಅವತ್ತು ನಾನು ಏನು ಮಾತಾಡದೆ ನಕ್ಕೊಂಡು ಅದನ್ನೂ ಸ್ವೀಕರಿಸ್ತೀನಿ. ಅದಾಗ್ತಿದಂಗೆನೆ ಒಂದು ಲೇಡಿ ಕಾಲ್ ಮಾಡ್ತಾರೆ ನಂಗೆ. ಆ ಲೇಡಿ ಬಂದು ನಂದು ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಅವರು ನನ್ನಿಂದನೇ ಫೇಮಸ್ ಆಗಿದ್ದು ಅಂತ ನನ್ನ ಫ್ಯಾನ್ ತರ ಟ್ರೀಟ್ ಮಾಡ್ತಾರೆ. ಅವರು ಏನ್ ಮಾಡಿದ್ರು ನಂಗೆ ತಮಾಷೆ ತರ ಅನಿಸ್ತಿತ್ತು, ಅದು ಹರ್ಟ್ ಆಗಂಗೆ ನನಗೇನು ಅನಿಸಿಲ್ಲ. ಅವ್ರು ಬಂದು ನನ್ನ ಫ್ರೆಂಡ್ ಅವರ ಸಿಸ್ಟರ್, ಅವರು ತುಂಬಾ ವರ್ಷದಿಂದ ಪರಿಚಯ. ಅವರೊಂದು ಸ್ಕ್ರೀನ್ ಶಾಟ್ ಮೆಸೇಜ್ ಕಳಿಸ್ತಾರೆ. ಆ ಮೆಸೇಜ್ ನೋಡಿ ನನಗೆ ಇವ್ರ ಮೇಲೆ ಸಿಟ್ಟು ಬರುತ್ತೆ. ಅಂದ್ರೆ ಯಾವ ತರ ಮೆಸೇಜ್ ಅಂದ್ರೆ, ಅವ್ರಿಗೆ 5 years ಇಂದ ಅವ್ರಿಗೆ ಫ್ಲರ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಕೆಟ್ಟ ರೀತಿಲಿ ಮೆಸೇಜ್ ಮಾಡೋದು, ಅವ್ರನ್ನ ಸಿಗು ಅನ್ನೋದು, ಅವ್ರನ್ನ UBCTಗೆ ಹೋದಾಗ ಫಾಲೋ ಮಾಡ್ಕೊಂಡು ಹೋಗೋದು, ಫ್ಲರ್ಟ್ ಮಾಡಕ್ಕೆ ಹೋಗಿ ಬೈಸ್ಕೊಂಡಿರೋದು. ಆಮೇಲೆ ಬಂದು ನನ್ನ ಬಗ್ಗೆ ಸತೀಶ್ ಫ್ರಾಡು, ಯಾಕೆ ಅವನ್ನ ಬೆಳೆಸ್ತೀಯ, ಅವ್ರದ್ದು ಇಂಟರ್ವ್ಯೂ ಮಾಡ್ತೀರಾ, ನೀವು ಮಾಡಬೇಡಿ ಎಂದಾಗ ಆ ಲೇಡಿ ಹೇಳ್ತಾರೆ, ಹಂಗೆ ನನಗೆ ಬುದ್ಧಿ ಹೇಳೋನು ನೀನ್ ಯಾಕೆ ಅವ್ರದ್ದೇ ಬೋಣಿ ಮಾಡಿ ನಿನ್ನ ಯೂಟ್ಯೂಬ್ ಚಾನಲ್ ಹಾಕೊಂಡಿದ್ಯಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಅವ್ರದ್ದು ಅವಮಾನ ಮಾಡೋಕ್ಕೋಸ್ಕರ ನಾನು ಅವ್ರದ್ದು ಇಂಟರ್ವ್ಯೂ ಮಾಡಿರೋದು, ಅವ್ರನ್ನ ಬೆಳೆಸೋಕ್ಕೋಸ್ಕರ ಅಲ್ಲ, ಅವ್ರನ್ನ ತುಳಿಯೋಕ್ಕೋಸ್ಕರ ಅಂತ. ಅಂದ್ರೆ ಸೋಷಿಯಲ್ ಮೀಡಿಯಲ್ಲಿ ನಂದು ತುಂಬಾ ವೈರಲ್ ಆಗ್ತಾ ಇರೋದ್ರಿಂದ ಅವರು ಸಹಿಸಕ್ಕಾಗದೆ ಜಲಸ್ಗೆ ಹೊಟ್ಟೆ ಊರಿಗೆ ಆ ಥರ ಹೇಳಿರ್ತಾರೆ.